ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಮುಂಜಾನೆಯ ಶುಭಾಶಯಗಳು. ಸ್ನೇಹಿತರೆ, ನಾನಿವತ್ತು ನಿಮಗೆ ಯಾವೊಂದು ವಿಷಯದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಅಂದರೆ, ಸ್ನೇಹಿತರೆ, ಪ್ರತಿದಿನ ನಾವು ವ್ರತ ಪೂಜೆ ಎಲ್ಲ ಮಾಡ್ತಾ ಇರ್ತೀವಿ. ಆದರೆ ವ್ರತ ಪೂಜೆ ಮಾಡೋಂಥ ಸಂದರ್ಭಗಳಲ್ಲಿ ನಾವು ದೀಪದ ಬತ್ತಿಗೆ ಹಾಕುವಂಥ ಬತ್ತಿಗಳು ಉರಿದಿದ ನಂತರ ಅದನ್ನು ನಾವು ಏನು ಮಾಡಬೇಕು ಅಂತ ನಾವು ಖಂಡಿತವಾಗ್ಲೂ ಗೊತ್ತಿರೋದಿಲ್ಲ. ಅದನ್ನು ಏನು ಮಾಡ್ತೀವಿ, ಕೆಲವೊಬ್ಬರು ನೀರಿಗೆ ಬಿಡ್ತಾರೆ, ಕೆಲವೊಬ್ಬರು ಎಸಿತಾರೆ, ಕೆಲವೊಬ್ಬರು ಅದನ್ನು ಏನು ಮಾಡ್ತಾರೆ ಅಂದರೆ ಅದೇ ರೀತಿನೇ ಎಲ್ಲಂದ್ರಲ್ಲಿ ಎಸ್ಬಿಟ್ಟು ಸುಮ್ಮನಾಗ್ತಾರೆ. ಆದರೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನೋಡಿ, ದೇವರಿಗೆ ಆರತಿ ಮಾಡಿದ ಉಳಿದ ಬತ್ತಿಯಿಂದ ನಾವು ಎಷ್ಟೆಲ್ಲ ಪ್ರಯೋಜನ ಮಾಡ್ಕೊಬೋದು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಒಂದು ಪವರ್ಫುಲ್ ಚಮತ್ಕಾರನೇ ನಡೆಯೋ ಅಂಥದ್ದು, ಜಾದು ಮಾಡೋ ಅಂಥ ಕೆಲಸ ಆ ಉಳಿದ ಬತ್ತಿಗಳಿಂದ ಇರುತ್ತೆ. ಅದನ್ನು ನಾವು ಮಾಡ್ಕೊಂಡಿದ್ದೆ ಆದರೆ ಖಂಡಿತವಾಗ್ಲೂ ಅದು ನಮಗೆ ಜೀವನಕ್ಕೆ ನಾವು ಹೋಗೋವಂಥ ಪ್ರತಿಯೊಂದು ಕೆಲಸಗಳಿಗೂ ಸಕ್ಸಸ್ ಮಾಡಿಕೊಡೋದಕ್ಕೆ, ಯಶಸ್ಸು ಮಾಡಿಕೊಡೋದಕ್ಕೆ ಅದು ಸಹಾಯ ಮಾಡಿಕೊಡುತ್ತೆ. ಅದು ಯಾವ ರೀತಿ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ನೋಡಿ, ದೇವರ ಪೂಜೆಯನ್ನು ಮಾಡುವಾಗ ನಾವು ಆರತಿ, ಗಂಟೆ, ಹೂವನ್ನು ಬಳಸಿಕೊಂಡು ಪೂಜೆಯನ್ನು ಮಾಡುತ್ತೇವೆಯೋ ಹಾಗೆಯೇ ದೀಪವನ್ನು ಕೂಡ ಕಡ್ಡಾಯವಾಗಿ ಬಳಸಲಾಗುತ್ತದೆ. ಇದರೊಂದಿಗೆ ಪೂಜೆಯ ಕೊನೆಯಲ್ಲಿ ದೇವರಿಗೆ ಆರತಿಯನ್ನು ಕೂಡ ಮಾಡಲಾಗುತ್ತದೆ. ದೇವರಿಗೆ ಆರತಿಯನ್ನು ಮಾಡುವುದಕ್ಕಾಗಿ ಹತ್ತಿ ಬತ್ತಿಯನ್ನು ಮಾಡಿಕೊಂಡು ಅದನ್ನು ತುಪ್ಪದಲ್ಲಿ ಅದ್ದಿ ಆರತಿ ತಟ್ಟೆಯಲ್ಲಿ ಈ ಬತ್ತಿಯನ್ನು ಇಟ್ಟು ದೇವರಿಗೆ ಆರತಿಯನ್ನು ಮಾಡಲಾಗುತ್ತದೆ. ಆರತಿ ಮಾಡುವಾಗ ಉಪಯೋಗಿಸುವ ಬತ್ತಿಯಲ್ಲಿನ ತುಪ್ಪ ಖಾಲಿಯಾಗುತ್ತಿದ್ದಂತೆಯೇ ಬೆಂಕಿಯು ಆರಿ ಹೋಗುತ್ತದೆ. ಅರ್ಧಂಬರ್ಧ ಸುಟ್ಟ ಈ ಬತ್ತಿಯನ್ನು ಹೆಚ್ಚಾಗಿ ನಾವು ಕಸದ ಬುಟ್ಟಿಯಲ್ಲಿ ಅಥವಾ ಕಸವನ್ನು ಎಸೆಯುವ ಸ್ಥಳದಲ್ಲಿ ಎಸೆಯುತ್ತೇವೆ. ಆದರೆ ದೇವರಿಗೆ ಬೆಳಗಿ ಉಳಿದ ಬತ್ತಿಯು ಧಾರ್ಮಿಕ ಮಹತ್ವವನ್ನು ಹೊಂದಿದೆ ಎಂದು ಧರ್ಮ ಗ್ರಂಥಗಳಲ್ಲಿ ಉಲ್ಲೇಖವಾಗಿದೆ. ಸುಟ್ಟ ಬತ್ತಿ ಧನಾತ್ಮಕ ಶಕ್ತಿಯನ್ನು ಹೊಂದಿರುತ್ತದೆ ಎಂದು ಹೇಳಲಾಗುತ್ತದೆ. ಆದ್ದರಿಂದ ಅದನ್ನು ಡಸ್ಟ್ಬಿನ್ಗೆ ಎಸೆಯುವ ಮೊದಲು ಇಲ್ಲಿ ಹೇಳಲಾದ ಪ್ರಮುಖ ವಿಷಯಗಳನ್ನು ಗಮನದಲ್ಲಿಟ್ಟು ಕೊಳ್ಳಬೇಕಾಗುತ್ತದೆ. ಈಗಾಗಲೇ ಪೂಜೆಯಲ್ಲಿ ಸುಟ್ಟ ಉಳಿದ ಬತ್ತಿಯಿಂದ ನಾವು ಏನು ಮಾಡಬೇಕು ಎಂದರೆ, ಪೂಜೆ ಮಾಡಿದ ಬತ್ತಿಯನ್ನು 10 ದಿನಗಳ ಕಾಲ ಸಂಗ್ರಹಿಸಿ ನಂತರ 11ನೇ ದಿನದಂದು ಎಲ್ಲ ಉಳಿದ ಬತ್ತಿಯನ್ನು ಒಂದು ದೊಡ್ಡ ದೀಪದಲ್ಲಿ ಹಾಕಿರಿ. ನೀವು ಎಲ್ಲ ಬತ್ತಿಯನ್ನು ಹಾಕಿಟ್ಟ ದೊಡ್ಡ ದೀಪದಲ್ಲಿ ಕರ್ಪೂರ ಮತ್ತು 4 ಲವಂಗವನ್ನು ಕೂಡ ಹಾಕಿ ಬತ್ತಿಯೊಂದಿಗೆ ಕರ್ಪೂರ ಮತ್ತು ಲವಂಗವನ್ನು ಸುಡುವುದರಿಂದ ಅದರಿಂದ ಹೊರಹೊಮ್ಮುವ ಹೊಗೆಯನ್ನು ಮನೆಯ ಸುತ್ತಲೂ ಪ್ರದಕ್ಷಿಣೆ ಮಾಡುತ್ತಾ ತಿರುಗಿ. ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂದರೆ, ಸ್ನೇಹಿತರೆ, ನೋಡಿ, ಇವಾಗ ಅದರಲ್ಲಿ ಧನಾತ್ಮಕ ಶಕ್ತಿ ಅನ್ನೋದು ದೈವ ಶಕ್ತಿ. ದೈವ ಅಂದರೆ ದೇವರಿಗೋಸ್ಕರ ನಾವು ಬೆಳಗಿದಂತಹ ತುಪ್ಪದ ದೀಪದಲ್ಲಿ ದೇವರು ಆಕರ್ಷಣೀಯವಾಗಿರ್ತಾರೆ, ದೇವರ ಶಕ್ತಿ ತುಂಬಿರುತ್ತೆ. ಅಂಥ ದೀಪದ ಬತ್ತಿಗಳನ್ನ ನಾವು ಮತ್ತೊಮ್ಮೆ ಸ್ವಲ್ಪ ತುಪ್ಪ ಹಾಕಿ, ಸ್ವಲ್ಪ ಲವಂಗ ಹಾಕಿ, ಒಂದು ಮಣ್ಣಿನ ಹಣತೆ ಒಳಗಡೆ ಆ ಹುರಿದೋಗಿರೋಂಥ ಬತ್ತಿಗಳನ್ನೆಲ್ಲ ಹಾಕಿ ಮತ್ತೆ ಸುಟ್ಟಾಗ ದೈವ ಆಕರ್ಷಣೆ ಆಗಿರೋಂಥ ಶಕ್ತಿ ಇರೋವಂಥದ್ದನ್ನ ನಾವು ನಮ್ಮ ಮನೆಯ ಸುತ್ತಮುತ್ತ ಆ ಹೊಗೆ ಬರ್ತಾ ಇರುತ್ತಲ್ಲ, ಆ ಹೊಗೆನ ನಾವು ಮನೆ ಸುತ್ತ ನಾವು ಅದನ್ನು ಹೊಗೆನ ಕೊಟ್ಟಾಗ ನಮ್ಮ ಮನೆಯಲ್ಲಿ ಶತ್ರುಗಳ ಕಾಟ ಇರ್ಬೋದು, ಅಥವಾ ಮಾಟ ಮಂತ್ರದ ಪ್ರಯೋಗ ಇರ್ಬೋದು, ಅಥವಾ ಅಕ್ಕಪಕ್ಕದವರ ಕಣ್ಣನ್ನ ಕೆಟ್ಟ ದೃಷ್ಟಿ ಇರ್ಬೋದು, ಅಥವಾ ನಮ್ಮ ಸಂಸಾರದ ಮೇಲೆ ಯಾರ್ದೋ ಒಬ್ಬರದ್ದು ಮಾತಿನ ಶಾಪ ಇರ್ಬೋದು, ಆ ಥರದ್ದು ಎಲ್ಲ ಇದ್ದಾಗ, ಅದು ಋಣಾತ್ಮಕ ಶಕ್ತಿಗಳಿದ್ದಾಗ ಆ ಹೊಗೆ ಅದನ್ನೆಲ್ಲ ಆಕರ್ಷಣೆ ಮಾಡಿ ಅದೆಲ್ಲ ತೊಲಗೋವಂಥ ಪ್ರಯತ್ನನ ಅದು ಮಾಡುತ್ತೆ. ಆವಾಗ ನಾವು ಅದನ್ನು ಉಪಯೋಗಿಸ್ಕೊಳ್ಳೋವಂಥ ಪ್ರಯತ್ನನ ಖಂಡಿತವಾಗ್ಲೂ ಮಾಡಬೇಕಾಗುತ್ತೆ. ಮನೆ ಸುತ್ತ ಪ್ರದಕ್ಷಿಣೆ ಬಂದಾಗ
ನಮ್ಮ ಮನೆಯಲ್ಲಿರೋ ಅಂಥ ನೆಗೆಟಿವಿಟಿ, ಶತ್ರುಗಳ ಕಾಟ ಇರ್ಬೋದು, ಮನಸ್ಥಿತಿಗಳಿರ್ಬೋದು, ಅದೆಲ್ಲ ದೂರ ಆಗುತ್ತೆ. ಇದರಿಂದ ನೀವು ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಅಭಿವೃದ್ಧಿ ಆಗೋದಕ್ಕೆ ಸಹಾಯ ಮಾಡಿಕೊಡುತ್ತೆ. ಖಂಡಿತವಾಗ್ಲೂ ಇದನ್ನು ಸಹ ನೀವು ಮಾಡಿ. ಮನೆಗೆ ದೀಪವನ್ನು ಹಿಡಿದು ಪ್ರದಕ್ಷಿಣೆಯನ್ನು ಹಾಕಿದ ನಂತರ ಆ ದೀಪವನ್ನು ನಿಮ್ಮ ಮನೆಯ ತಾರಸಿಯ ಮೇಲೆ ಇರಿಸಿ, ನಂತರ ಮರುದಿನ ಮುಂಜಾನೆ ಆ ದೀಪದಲ್ಲಿ ಉಳಿದ ಬೂದಿಯನ್ನು ಒಂದು ಪೆಟ್ಟಿಗೆಯಲ್ಲಿ ಹಾಕಿಟ್ಟುಕೊಳ್ಳಿ. ನೋಡಿ, ಇವಾಗ ನೀವು ಮನೆಗೆಲ್ಲ ಹೊಗೆ ಎಲ್ಲ ಕೊಟ್ಟಿದ ನಂತರ ಏನು ಮಾಡಬೇಕು ಅಂದರೆ, ಅದು ಪೂರ್ತಿಯಾಗಿ ಚೆನ್ನಾಗಿ ಹುರಿದೋಗ್ಬಿಡುತ್ತೆ. ಹುರಿದೋಗಿದ ನಂತರ ಅಲ್ಲಿ ಬೂದಿ ಉಳಿಯುತ್ತಲ್ಲ, ಆ ಬೂದಿಯಿಂದನೇ ನಮಗೆ ನಮ್ಮ ಮನೆಯಲ್ಲಿ ಮ್ಯಾಜಿಕಲ್ ಪವರ್ ತೀರ ಕೆಲಸ ಮಾಡೋವಂಥ ಅದ್ಭುತವಾದ ಒಂದು ಶಕ್ತಿ ಅದರಲ್ಲಿ ಕೇಂದ್ರೀಕೃತವಾಗಿರುತ್ತೆ. ಏನು ಮಾಡ್ಬೋದು ಅಂದರೆ, ನೋಡಿ, ಯಾವುದೇ ಪ್ರಮುಖ ಕೆಲಸಕ್ಕೆಂದು ಮನೆಯಿಂದ ಹೊರಗಡೆ ಹೋಗುವಾಗ ಅಥವಾ ಪರೀಕ್ಷೆಗೆ ಹೋಗುವಾಗ ಈ ಬೂದಿಯಿಂದ ಹಣೆಗೆ ತಿಲಕವನ್ನು ಇಟ್ಟುಕೊಳ್ಳಿ. ಇವಾಗ ನೀವು ಯಾವುದೋ ಒಂದು ಇಂಟರ್ವ್ಯೂಗೆ ಹೋಗ್ತಾ ಇರ್ತೀರಾ, ಒಂದು ಎಕ್ಸಾಮ್ಗೆ ಹೋಗ್ತಾ ಇರ್ತೀರಾ, ಒಂದು ಯಾವುದೋ ಒಂದು ರಿಜಿಸ್ಟ್ರೇಷನ್ಗೆ ಹೋಗ್ತಿರ್ತೀರಾ, ಅಥವಾ ಯಾರ್ದೋ ಹತ್ರ ಲೋನಿಗೆ ಹೋಗ್ತಾ ಇರ್ತೀರಾ, ಅಥವಾ ನಿಮ್ಮ ಮಗಳ ಮದುವೆಗೆ ಗಂಡನ ನೋಡೋಕೆ ಹೋಗ್ತಿರ್ತೀರಾ, ಅಥವಾ ನಿಮ್ಮ ಮಗುಗೆ ಹೆಣ್ಣು ನೋಡೋಕೆ ಹೋಗ್ತಿರ್ತೀರಾ, ಅಥವಾ ನಿಮ್ಮ ಯಾವುದೋ ಒಂದು ಶುಭ ಕಾರ್ಯ ಮಾಡಬೇಕು ಅಂತ ಇರ್ತೀರಾ, ಅಥವಾ ನಿಮಗೆ ತುಂಬ ಕ್ರಿಟಿಕಲ್ ಪೊಸಿಷನ್ ಇರುತ್ತೆ, ಆರೋಗ್ಯ ಸಮಸ್ಯೆ ಇರುತ್ತೆ, ಅಟ್ಲೀಸ್ಟ್ ನನಗೆ ಈ ದಿನ ಆರೋಗ್ಯ ನನಗೆ ಸುಧಾರಿಸ್ಬಿಟ್ರೆ ಸಾಕಪ್ಪ ಅಂತ ಅನಿಸ್ತಾ ಇರುತ್ತೆ, ಅಥವಾ ಏನೋ ಒಂದು ನೋವು ಇರುತ್ತೆ, ನಿಮಗೆ ಆಪತ್ತಲ್ಲಿ ನಿಮಗೆ ಯಾರೂ ಇಲ್ಲ ಅನ್ನೋ ಸಂದರ್ಭದಲ್ಲಿ ನಮಗೆ ತುಂಬ ಸಂಕಟ ಆಗ್ತಿದೆ, ತುಂಬ ನೋವಾಗ್ತಿದೆ, ನಮ್ಮ ಜೊತೆ ಯಾರೂ ಇಲ್ಲ ಅಂತ ನೀವು ನೊಂದ್ಕೊಳ್ಳೋಂಥ ಸಂದರ್ಭದಲ್ಲಿ ನೀವು ಈ ವಿಭೂತಿನ ಅಥವಾ ಈ ಬೂದಿಯಿಂದ ಮಾಡಿರೋ ಅಂಥದ್ದನ್ನ ವಿಭೂತಿನ ನೀವು ಹಣೆಗೆ ಲೇಪಿಸಿಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಿಮಗೆ ನೀವು ಯಾವುದೇ ಒಂದು ಕೆಲ್ಸಕ್ಕೆ ಹೋದ್ರೂ ಸಕ್ಸಸ್ ಅನ್ನೋದು ಆಗುತ್ತೆ. ಆದಮೇಲೆ ನಿಮ್ಮಲ್ಲಿ ಏನಾದರೂ ಭಯ ಕಾಡ್ತಾ ಇದ್ದರೆ, ಅಥವಾ ನಿಮ್ಗೆ ಯಾರಾದರೂ ಹೊಡಿತಾರೆ ಇರ್ಬೋದು, ಗಂಡ ಹೆಂಡ್ತಿಗೆ ಹೊಡಿಬೋದು, ಅಥವಾ ನಿಮ್ಮ ಸಂಸಾರದಲ್ಲಿ ಪ್ರತಿದಿನ ಜಗಳ ಆಗ್ತಾ ಇರ್ಬೋದು, ಅತ್ತೆ ಮಾವನ ನಡುವೆ ಜಗಳ ಆಗ್ತಿರ್ಬೋದು, ಮಾಟ ಮಂತ್ರ ಪ್ರಯೋಗ ಆಗಿರ್ಬೋದು, ದುಷ್ಟಶಕ್ತಿಗಳ ಕಾಟ ಇರ್ಬೋದು, ಅಥವಾ ನಿಮಗೆ ರಾಹುಕೇತುಗಳ ಕಾಟದಿಂದ ನಿಮಗೆ ನಾಗಸರ್ಪದಿಂದ ತೊಂದರೆ ಆಗ್ತಾ ಇರ್ಬೋದು, ಗ್ರಹಗತಿಗಳಿಂದ ನಿಮಗೆ ತೊಂದರೆ ಆಗ್ತಾ ಇರ್ಬೋದು, ಯಾವುದೇ ಒಂದು ರೀತಿಯ ದೋಷಗಳಿದ್ದಾಗ ಪ್ರತಿದಿನ ಇದನ್ನು ನೀವು ಈ ಬೂದಿನ ಒಂದು ಹಣೆಗೆ ಸ್ವಲ್ಪ ತುಪ್ಪ ಕಲಿಸ್ಬಿಟ್ಟು ಹಣೆಗೆ ಇಟ್ಕೊಳ್ಳೋದ್ರಿಂದ ನಿಜವಾಗ್ಲೂ ಪವರ್ಫುಲ್ ರೀತಿ ನಮಗೆ ಕೆಲಸ ಮಾಡುತ್ತೆ. ಆರೋಗ್ಯ ಸಮಸ್ಯೆ ಇರೋರು ಕೂಡ ಪ್ರತಿದಿನ ಧಾರಣೆ ಮಾಡೋದ್ರಿಂದ ಆರೋಗ್ಯದಲ್ಲಿ ನವಶಕ್ತಿ ಅಂದರೆ ಒಂದು ಚೈತನ್ಯ ಅನ್ನೋದು ಅಭಿವೃದ್ಧಿ ಆಗುತ್ತೆ. ಆಮೇಲೆ ನಾನು ಇನ್ನೊಂದು ಏನು ಹೇಳ್ತೀನಿ ಅಂದರೆ, ಮಕ್ಕಳು ಸರಿಯಾಗಿ ಓದ್ತಾ ಇಲ್ಲ ಅಂತಿರಲ್ಲ, ಅಂಥ ಮಕ್ಕಳಿಗೆ ನೀವು ಓದೋದಕ್ಕಿಂತ ಮುಂಚೆ ನೀವು ಆ ಬೂದಿ ಜೊತೆಗೆ ನೀವು ಕುಂಕುಮಾರ್ಚನೆ ಮಾಡಿರಿ ತಂದಂತಹ ಕುಂಕುಮ ಇದ್ದರೆ, ದೇವಸ್ಥಾನಗಳಿಂದ ತಂದಿರೋಂಥ ಕುಂಕುಮಾರ್ಚನೆ ಮಾಡಿಸಿರೋಂಥ ಕುಂಕುಮಗಳಿದ್ದರೆ ಆ ಕುಂಕುಮನ ಅದ್ರ ಜೊತೆ ಬೆರೆಸ್ಬಿಟ್ಟು ಮಗುವಿನ ಹಣೆ ಮೇಲೆ ಇಡೋದ್ರಿಂದ ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಿ ಆಗುತ್ತೆ. ಅದರಲ್ಲೂ ಏನಪ್ಪ ಅಂದರೆ, ದೇವಸ್ಥಾನಗಳಲ್ಲಿ ವಿಭೂತಿ ಕೂಡ ಕೊಟ್ಟಿರ್ತಾರೆ, ಆ ವಿಭೂತಿ ಕೂಡ ಅದ್ರ ಜೊತೆ ಬೆರೆಸಿ ನೀವು ಮಕ್ಕಳಿಗೆ ಹಣೆಗೆ ಇಡೋದ್ರಿಂದ ವಿದ್ಯಾಭ್ಯಾಸದಲ್ಲಿ ತೊಡಗಿದ್ರೆ ಮಕ್ಕಳು ಓದೋದ್ರ ಕಡೆ ಗಮನ ಕೂಡ ಕೊಡ್ತಾರೆ. ಈ ರೀತಿ ಮಾಡ್ಬೋದು. ಆಮೇಲೆ ಆ ಬೂದಿಯಿಂದ ನೀವು ಇನ್ನೇನು ಮಾಡ್ಬೋದು ಅಂದರೆ, ಆ ಬೂದಿ ಜೊತೆ ನೀವು ಕುಂಕುಮಾರ್ಚನೆ ಮಾಡಿರೋಂಥ ಕುಂಕುಮನ ಬೆರೆಸಿ ನಿಮ್ಮ ಮನೆಯ ಎಂಟ್ರೆನ್ಸ್ ಇರುತ್ತಲ್ಲ, ಆ ಗೋಡೆಯ ಅಥವಾ ಡೋರಿನ ಮೇಲೆ ನೀವು ಒಂದು ಬೊಟ್ಟನ್ನ ಹಣೆಗೆ ಅಥವಾ ಡೋರ್ ಮೇಲೆ ಇಡೋದ್ರಿಂದ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿ ಶತ್ರುಗಳ ಕಾಟ ಖಂಡಿತವಾಗ್ಲೂ ಒಳಗಡೆ ಬರೋದಿಲ್ಲ. ಆಮೇಲೆ ನಿಮ್ಮ ಮನೆಯಲ್ಲಿ ದರಿದ್ರ ಅನ್ನೋದು ದಿನೇ ದಿನೇ ಕ್ರಮೇಣ ಕಡಿಮೆ ಆಗುತ್ತೆ. ನೀವು ಹೋಗುವಂಥ ಕೆಲಸ ಕಾರ್ಯಗಳಲ್ಲಿ ಮನೆಯಲ್ಲಿ ಮನೆ ಡೋರಲ್ಲಿ ನೀವು ಅದನ್ನು ಬೆಳೆದಿರೋದ್ರಿಂದ ಹೋಗುವಾಗ ಕ್ಷೇಮವಾಗಿ ಹೋಗಿ ಆಚೆಯಿಂದ ಬರುವಾಗ ಲಾಭವಾಗಿ ಬರೋದಕ್ಕೆ ಇದು ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ. ಖಂಡಿತವಾಗ್ಲೂ ಇದ್ರ ಉಪಯೋಗನ ನೀವು ಪಡ್ಕೊಳ್ಳಿ ಅಂತ ತಿಳಿಸ್ತೀನಿ. ಅದಾದಮೇಲೆ ನೀವು ಇನ್ನೇನು ಮಾಡ್ಬೋದು ಅಂದರೆ, ಯಾವಾಗಲೂ ಅಷ್ಟೇ ಈ ಬೂದಿಯನ್ನು ಬಳಸಿಕೊಂಡು ನಾವು ಮಕ್ಕಳಿಂದ ದೃಷ್ಟಿ ದೋಷವನ್ನು ತೆಗೆದುಹಾಕಬಹುದು. ಮಕ್ಕಳಿಗೆ ದೃಷ್ಟಿ ದೋಷ ಕಾಪಾಡಿಕೊಳ್ಳಲು ಇದು ಸಹಕಾರಿಯಾಗಿದೆ. ಈ ಬೂದಿಯನ್ನು ನೀವು ಮಕ್ಕಳ ಮೇಲೆ ಏಳು ಬಾರಿ ತಿರುಗಿಸಿ ನಂತರ ಆ ಬೂದಿಯನ್ನು ಯಾವುದಾದರೂ ಮರದ ಬುಡಕ್ಕೆ ಹಾಕಿ, ಅಥವಾ ಬೂದಿ ಹೆಚ್ಚಾಗಿದ್ದರೆ ಅದನ್ನು ಮರಕ್ಕೆ ಹಾಕುವ ಮಣ್ಣಿನಲ್ಲಿ ಮಿಶ್ರಣ ಮಾಡಿ ಕೂಡ ಗಿಡ ಮರಗಳಿಗೆ ಆ ಮಣ್ಣನ್ನು ಹಾಕಬಹುದು. ಅಕಸ್ಮಾತ್ ಮಕ್ಕಳು ಚಿಕ್ಕ ಮಕ್ಕಳಿರ್ತಾರೆ ಮನೆಯಲ್ಲಿ, ಅವ್ರಿಗೆ ದೃಷ್ಟಿ ಆಗಿದೆ ಅಂದಾಗ ಆ ಬೂದಿನ ಹಿಡ್ಕೊಂಡು ನೀವು ಮಕ್ಕಳಿಗೆ ದೃಷ್ಟಿ ತೆಗೆದು ಅದನ್ನು ಒಂದು ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ಎಷ್ಟೋ ದೃಷ್ಟಿ ದೋಷಗಳಿದ್ದರೆ ಹೋಗುತ್ತೆ. ಯಾಕಂದರೆ ಅಷ್ಟು
ಅಷ್ಟು ದೈವಿಕ ಶಕ್ತಿ ಅನ್ನೋದು ಆ ಬೂದಿಲಿರುತ್ತೆ. ಇದನ್ನು ನೀವು ಒಮ್ಮೆ ಟ್ರೈ ಮಾಡಿ. ಯಾಕಂದರೆ ಸಣ್ಣ ಪುಟ್ಟ ವಸ್ತುಗಳಿಂದ ನಮಗೆ ನಮ್ಮಲ್ಲಿರೋಂಥ ಎಷ್ಟೋ ದೋಷಗಳನ್ನ ನಾವು ಪರಿಹಾರ ಮಾಡ್ಕೊಬೋದು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ನೋಡಿ ಸ್ನೇಹಿತರೆ, ನಾವು ನಾವು ಬಿಸಾಡೋ ಅಂತಂದರೆ ದೇವರಿಗೆ ಆರತಿ ಮಾಡಿ ಬಿಸಾಕಿದಂತಹ ಬತ್ತೆಗಳಿಂದಲೂ ನಾವು ಇಷ್ಟು ಉಪಯೋಗ ಪಡ್ಕೊಬೋದು ಅನ್ನೋದು ಎಷ್ಟು ರೀತಿ ಕೆಲಸ ಮಾಡುತ್ತೆ ಅನ್ನೋದು ನಮಗೆ ಖಂಡಿತವಾಗ್ಲೂ ಇದೊಂದು ನಮಗೆ ಒಂದು ದೇವರ ಆಕರ್ಷಣೀಯದಲ್ಲಿ ಸಿಗೋವಂಥ ಒಂದು ಅತ್ಯದ್ಭುತವಾದ ಉಡುಗೊರೆ ಅಂತಲೇ ಅಂದ್ಕೊಬೋದು. ಯಾಕಂದರೆ ನಾವು ಎಲ್ಲ ಕಡೆ ಹೋಗಿ ಮಾಟ ಮಂತ್ರ ಅಂತ ನಂಬ್ಕೊಂಡು ದುಡ್ಡು ಕಾಸನ್ನು ಖರ್ಚು ಮಾಡೋದ್ರ ಬದಲು ಇದನ್ನು ನಾವು ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಮನೆಗೆ ಅಭಿವೃದ್ಧಿ ಆಗುತ್ತೆ. ದೇವರಿಗೆ ಆರತಿ ಮಾಡುವುದು ಹೇಗೆ, ದೇವರಿಗೆ ಯಾವ ರೀತಿಯಾಗಿ ಆರತಿಯನ್ನು ಮಾಡಬೇಕೆಂಬುದು ಕುರಿತು ಹಿಂದೂ ಧರ್ಮದಲ್ಲಿ ಸಾಕಷ್ಟು ಉಲ್ಲೇಖಗಳಿವೆ. ಆರತಿಯನ್ನು ಮಾಡುವಾಗ ನಾವು ದೇವರ ಪಾದಗಳಿಂದ ಆರತಿಯನ್ನು ಪ್ರಾರಂಭಿಸಬೇಕು. ಮೊದಲನೆಯದಾಗಿ ದೇವರ ಪಾದಗಳಿಗೆ 4 ಬಾರಿ ಆರತಿಯನ್ನು ಮಾಡಬೇಕು. ನೋಡಿ ತಿಳ್ಕೊಳ್ಳಿ, ಆರತಿ ಮಾಡುವಾಗ ನಾವು ಏನೇನು ಮಾಡಿಬಿಡ್ತೀವಿ ಅಂದರೆ ಮೊದಲು ನಾವು ತಲೆಯಿಂದ ಆರತಿ ಮಾಡ್ತೀವಿ. ಆ ರೀತಿ ಮಾಡಬಾರ್ದು. ಯಾವಾಗಲೂ ಅಷ್ಟೇ ನಾವು ಮೊದಲು ಪ್ರಾರಂಭ ಮಾಡಬೇಕಾಗಿರೋದು ದೇವರ ಪಾದಗಳಿರುತ್ತಲ್ಲ, ಆ ಪಾದಗಳಿಂದ ನಾವು ಆರತಿನ 4 ಬಾರಿ ಆರತಿಯನ್ನು ಮಾಡಬೇಕು. ಆಮೇಲೆ ಒಕ್ಕಳಿಗೆ 2 ಬಾರಿ ನೋಡಿ, ದೇವತೆಗಳದ್ದು ಯಾವುದೇ ಒಂದು ಚಿತ್ರಗಳಿರ್ಬೋದು, ವಿಗ್ರಹಗಳಿರ್ಬೋದು, ಅಂಥ ವಿಗ್ರಹಗಳಿಗೆ ನಾವು ಒಕ್ಕಳಿನ ಭಾಗಕ್ಕೆ ನಾವು 2 ಬಾರಿ ಮಾಡಬೇಕಾಗುತ್ತದೆ. ಮುಖಕ್ಕೆ 1 ಬಾರಿ, ಪಾದಗಳಿಂದ ಮುಖದವರೆಗೆ 7 ಬಾರಿ ಆರತಿಯನ್ನು ಮಾಡಬೇಕು. ಒಟ್ಟಾರೆಯಾಗಿ ನಾವು ದೇವರಿಗೆ 14 ಬಾರಿ ಆರತಿಯನ್ನು ಮಾಡಬೇಕು. ನೋಡಿ ಸ್ನೇಹಿತರೆ, ನಿಮಗೆ ಇದು ಸಹ ತಿಳ್ಕೊಬೋದು. ಯಾಕಂದರೆ ನಾವು ಯಾವುದೇ ಒಂದು ಆರತಿನ ಮಾಡಬೇಕು ಅಂದರೆ ಹೆಂಗೆಂಗೋ ಮಾಡ್ತೀವಿ, ಯಾವುದ್ಯಾವುದೋ ರೂಪದಲ್ಲಿ ಮಾಡ್ತೀವಿ. ನಾವು ಯಾವುದೇ ಒಂದನ್ನಾಗಲಿ ಕ್ರಮಬದ್ಧವಾಗಿ ಮಾಡಿದಾಗ, ನಮಗೆ ಗೊತ್ತಿರೋ ರೀತಿಯಲ್ಲಿ ಶಿಸ್ತಾಗಿ ಪ್ರೀತಿಯಿಂದ ನಾವು ಮಾಡಿದಾಗ ದೇವರು ಖಂಡಿತವಾಗ್ಲೂ ನಮ್ಮ ಪ್ರೀತಿಯ ಪೂಜೆನ ಅವರು ಕೂಡ ಇಷ್ಟಪಟ್ಟು ನಮ್ಮ ಜೊತೆ ಖಂಡಿತವಾಗ್ಲೂ ಇರ್ತಾರೆ ಅಂತ ನಾನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಆರತಿ ಮಾಡುವಾಗ ಮುಂದಿನ ದಿನಗಳಲ್ಲಿ ನೀವು ನಿಂಬೆಹಣ್ಣಿನ ಆರತಿ ಇರ್ಬೋದು, ಕರ್ಪೂರದ ಆರತಿ ಇರ್ಬೋದು, ಯಾವುದೇ ಒಂದು ಆರತಿನ ನೀವು ಮಾಡುವಾಗ ಈ ರೀತಿಗಳಲ್ಲಿ ನೀವು ಆರತಿನ ಬೆಳಗುವಂಥ ಅಭ್ಯಾಸನ ರೂಢಿಸ್ಕೊಳ್ಳಿ. ಇದರಿಂದ ನಮ್ಮ ಮನೆಗೆ ದೈವ ಬಲ ಅನ್ನೋದು ಆಕರ್ಷಣೀಯವಾಗಿ ದೇವರ ಕಾರುಣ್ಯ ಅನ್ನೋದು ನಮ್ಮ ಮನೆ ಮೇಲೆ ಖಂಡಿತವಾಗ್ಲೂ ಆಗುತ್ತೆ ಅಂತ ತಿಳಿಸ್ತೀನಿ. ದೇವರಿಗೆ ಆರತಿಯನ್ನು ಮಾಡಿದ ನಂತರ ಅದರಲ್ಲಿ ಉಳಿದ ಬತ್ತಿಯನ್ನು ಎಸೆಯುವ ಬದಲು ಈ ಮೇಲಿನ ಕೆಲಸವನ್ನು ಮಾಡಬಹುದು. ಇದರಿಂದ ನಿಮ್ಮ ಸಮಸ್ಯೆಗಳು ದೂರವಾಗುತ್ತವೆ. ನೀವು ಇನ್ನು ಮುಂದೆ ಆರತಿ ಮಾಡಿದ ನಂತರ ಈ ಬತ್ತಿಯನ್ನು ಈ ರೀತಿ ಬಳಸಿಕೊಳ್ಳಿ. ಇದರಿಂದ ಆಗುವ ಉಪಯೋಗವನ್ನು ನೀವೇ ಗಮನಿಸಿ ನೋಡಿ. ಸರಿನಾ ಸ್ನೇಹಿತರೆ? ನೋಡಿ ಸ್ನೇಹಿತರೆ, ನನಗೆ ಗೊತ್ತಿರೋ ಇಷ್ಟು ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಖಂಡಿತವಾಗ್ಲೂ ಇದ್ರ ಉಪಯೋಗನ ಮಾಡ್ಕೊಳ್ಳಿ ಅಂತ ತಿಳಿಸ್ತೀನಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಹೊಸದಾಗಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ತಿಳಿಸ್ತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.